ಈ ಜೀವ ನಿನಗಾಗಿ ಭಾಗ 36. ಕಾಲೇಜು ಮುಗಿದ ನಂತರ ಅಗಸ್ತ್ಯ ನೇಹಾಳ ಜೊತೆ ಹೋಗುವುದಾಗಿ ಆದ್ಯ ಮತ್ತು ಗಗನ್ ಹತ್ತಿರ ಹೇಳಿದನು. ಇದನ್ನು ಕೇಳಿದ ಆದ್ಯ ಅವಳ ಜೊತೆ ಹೋಗೋದು ಬೇಡ ಅಂತ ಖಡಾಖಂಡಿತವಾಗಿ ಹೇಳಿದಳು. ಗಗನ್, ನೀನಿವತ್ತು ಇವಳನ್ನು ಮನೆ ತನಕ ಡ್ರಾಪ್ ಮಾಡು. ಯಾಕೆ ಅಗಸ್ತ್ಯ, ನೀನು ನಮ್ಮ ಜೊತೆ ಬರ್ತಾ ಇಲ್ವಾ? ಇಲ್ಲ ಗಗನ್, ಇವತ್ತು ನೇಹಾಳ ಬರ್ತ್ಡೇ ಇದೆ, ನಾನು ಅವಳ ಜೊತೆ ಹೋಗ್ತೀನಿ, ನೀವಿಬ್ರು ಹೋಗಿ. ಅವನ ಮಾತು ಕೇಳಿ ಆದ್ಯ ಅಡಿಗೆ ಸಿಟ್ಟು ಬಂದು, ಅವಳು ಬರ್ತ್ಡೇ ಇದ್ರೆ ನೀನ್ ಯಾಕೆ ಅವಳ ಜೊತೆ ಹೋಗ್ತೀಯಾ? ನೀನ್ ಎಲ್ಲಿಗೆ ಹೋಗೋದು ಬೇಡ, ನಮ್ಮ ಜೊತೆ ಬಂದ್ಬಿಡು. ಆದ್ಯ, ನಾನು ಅವಳ ಜೊತೆ ಹೋಗ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ, ಹಾಗಾಗಿ ನೀನು ಗಗನ್ ಜೊತೆ ಹೋಗು. ನಾನು ಮನೆಗೆ ಬಂದ್ಮೇಲೆ ಅಮ್ಮನಿಗೆಲ್ಲ ತಿಳಿಸ್ತೀನಿ, ನೀನೀಗ ಅವನ ಜೊತೆ ಹೊರಡು. ನಾನು ಅವನ ಜೊತೆ ಹೋಗಲಾಗು, ನಿನ್ ಜೊತೆನೆ ಬರೋದು. ನೀನೀಗ ನಮ್ಮ ಜೊತೆ ಬರ್ತಾ ಇದೀಯ ಅಷ್ಟೇ. ಅಗಸ್ತ್ಯ, ಅವಳ ಮಾತು ಕೇಳೋ, ನೇಹಳ ಜೊತೆ ಹೋಗ್ಬೇಡುವೋ, ಅವಳು ಸರಿ ಇಲ್ಲ. ನೀವಿಬ್ರು ಯಾಕೆ ಯಾವಾಗಲೂ ಅವಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ? ಅವಳೀಗ ಮೊದಲಿನ ಥರ ಇಲ್ಲ, ಸರಿ ಹೋಗಿದ್ದಾಳೆ. ಆದ್ಯ, ನೀನು ಗಗನ್ ಜೊತೆ ಹೋಗ್ತಾ ಇದೀಯ ಅಷ್ಟೇ. ನೀನೇನಾದ್ರೂ ಅವನ ಜೊತೆ ಹೋಗಿಲ್ಲ ಅಂದ್ರೆ ನಾನು ಇನ್ಯಾವತ್ತೂ ನಿನ್ನ ಜೊತೆ ಮಾತಾಡಲ್ಲ. ಈಗೇನು ಹೋಗ್ತೇ ಇಲ್ವೋ? ಹೋಗ್ತೀನಿ ಬಿಡು. ಅವಳಿಗೋಸ್ಕರ ನನ್ನ ಜೊತೆ ಮಾತಾಡಲ್ಲ ಅಂತೀಯ. ಅವಳು ಚೆನ್ನಾಗಿ ನೀನು ಬ್ರೈನ್ ವಾಶ್ ಮಾಡಿದ್ದಾಳೆ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದೆಯಾ? ಯಾವಾಗಲೂ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಬೇಡ, ಸ್ವಲ್ಪ ಕಣ್ಣು ತೆರೆದು ಅವಳ ಬಗ್ಗೆ ಯೋಚನೆ ಮಾಡು, ಆಗ ನಿನಗೆ ಅವಳು ಏನು ಅಂತ ಗೊತ್ತಾಗುತ್ತೆ. ನಡಿ ಬ್ರೋ, ನಾವು ಹೋಗೋಣ, ಅವನು ಅವಳ ಜೊತೆನೇ ಹೋಗ್ಲಿ ಅಂತ ಹೇಳಿ ಗಗನ್ ಜೊತೆ ಹೊರಟಳು. ಅವರಿಬ್ಬರು ಹೋದ ನಂತರ ಅಗಸ್ತ್ಯ ನೇಹಾಳ ಜೊತೆ ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಹೋದನು. ದೊಡ್ಡದೊಂದು ಹೋಟೆಲ್ಗೆ ನೇಹ ಅವನನ್ನು ಕರೆದುಕೊಂಡು ಹೋದಳು. ಅಗಸ್ತ್ಯನಿಗೆ ಇದೆಲ್ಲ ಹೊಸತು. ಅವನು ಯಾವತ್ತೂ ಇಂಥ ಲಕ್ಸುರಿ ಹೋಟೆಲ್ಗೆ ಕಾಲಿಟ್ಟವನೇ ಅಲ್ಲ. ಅಷ್ಟು ದೊಡ್ಡ ಹೋಟೆಲ್ ನೋಡಿ ಅವನು ಬೆರಗಾಗಿ ಹೋದನು. ಇದನ್ನೆಲ್ಲ ನೇಹ ಅಬ್ಸರ್ವ್ ಮಾಡುತ್ತಿದ್ದಳು. ಇಡೀ ಹೋಟೆಲನ್ನು ಅವಳೊಬ್ಬಳು ಬುಕ್ ಮಾಡಿದ್ದಳು. ನೇಹ, ಇಷ್ಟು ದೊಡ್ಡ ಹೋಟೆಲಲ್ಲಿ ಸ್ಟಾಫ್ಗಳು ಹೊರತು ಬೇರೆ ಯಾರು ಇಲ್ಲ ಯಾಕೆ? ಯಾಕಂದರೆ ಇಡೀ ಹೋಟೆಲನ್ನು ನಾನು ಬುಕ್ ಮಾಡಿದ್ದೀನಿ. ನೀನು ಯಾಕೆ ಇಡೀ ಹೋಟೆಲನ್ನು ಬುಕ್ ಮಾಡಿದ್ಯಾ? ಯಾಕಂದರೆ ನಮಗೆ ಪ್ರೈವೇಸಿ ಬೇಕಲ್ವಾ, ಅದಕ್ಕೆ ಬುಕ್ ಮಾಡಿದ್ದೀನಿ. ನಮಗೆ ಯಾಕೆ ಪ್ರೈವೇಸಿ ಬೇಕು ನೇಹ? ಅದೆಲ್ಲ ಆಮೇಲೆ ಹೇಳ್ತೀನಿ, ಈಗ ಬಾ ಕೂತ್ಕೋ ಅಂತ ಹೇಳಿ ಅವರಿಬ್ಬರು ಒಂದು ಕಡೆ ಹೋಗಿ ಕುಳಿತುಕೊಂಡರು. ವೇಟರ್ ಬಂದು ಅವರಿಗೆ ಏನು ಬೇಕು ಅದನ್ನೆಲ್ಲ ತಂದು ಇಟ್ಟು ಹೋದರು. ಇನ್ನೊಬ್ಬರು ಕೇಕ್ ಮತ್ತು ರೋಸನ್ನು ಇಟ್ಟು ಹೋದರು. ನೇಹ ರೋಸನ್ನು ಕೈಯಲ್ಲಿ ಹಿಡಿದು ಅಗಸ್ತ್ಯನ ಮುಂದೆ ಮಂಡಿಯೂರಿ, ಐ ಲವ್ ಯು ಅಗಸ್ತ್ಯ, ನೀನು ಕೂಡ ನನ್ನ ಲವ್ ಮಾಡ್ತೀಯಲ್ವಾ? ಅವಳನ್ನು ಆ ರೀತಿ ನೋಡಿದ ಅಗಸ್ತ್ಯನಿಗೆ ಆಶ್ಚರ್ಯವಾಯಿತು. ಏನಿದು ನೇಹ, ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕರೆದುಕೊಂಡು ಬಂದು ಪ್ರಪೋಸ್ ಮಾಡ್ತಾ ಇದೆಯಾ? ಏನಿದು ಹುಚ್ಚಾಟ? ಅಗಸ್ತ್ಯ, ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ. ನಿನಗೂ ಕೂಡ ನಾನಂದ್ರೆ ಇಷ್ಟ ಅಲ್ವಾ? ಹೇಳು ಅಗಸ್ತ್ಯ, ನೀನನ್ನು ಲವ್ ಮಾಡ್ತಾ ಇದೆಯಾ ಅಂತ ಹೇಳು, ಸಂಕೋಚ ಮಾಡ್ಕೋಬೇಡ. ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರು ಕೂಡ ಇಲ್ಲ. ನೇಹ, ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ. ನಾನು ನಿನ್ನನ್ನು ಲವ್ ಮಾಡ್ತಾ ಇಲ್ಲ, ನಿನಗೆ ಬೇಜಾರಾಗಬಾರ್ದಂತ ನಿನ್ನ ಜೊತೆ ಬಂದೆ ಅಷ್ಟೇ. ಅದನ್ನೇ ನೀನು ಲವ್ ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ? ಅವನ ಮಾತು ಕೇಳಿ ಅವಳಿಗೆ ಕೋಪ ಬರತೊಡಗಿತು. ಕೋಪನ ಕಂಟ್ರೋಲ್ ಮಾಡಿಕೊಂಡು, ಏನೇ ಆಗಲಿ ಇವತ್ತು ಇವನನ್ನು ಹೇಗೆ ಬಿಡಬಾರ್ದು, ಹೇಗಾದರೂ ಮಾಡಿ ಇವನು ಒಪ್ಪಿಕೊಳ್ಳೋ ಹಾಗೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಅಳುವಂತೆ ನಾಟಕ ಮಾಡಿ, ಅಗಸ್ತ್ಯ, ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ನನ್ನನ್ನು ಪ್ರೀತಿ ಮಾಡಲ್ಲ ಅಂತ ಮಾತ್ರ ಹೇಳಬೇಡ, ಅದನ್ನು ಕೇಳಿಸ್ಕೊಂಡು ತಡೆದುಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ. ಪ್ಲೀಸ್ ಅಗಸ್ತ್ಯ, ನನ್ನನ್ನು ಲವ್ ಮಾಡು. ನಿನಗೆ ತಕ್ಕ ಹೆಂಡತಿ ಆಗ್ತೀನಿ, ನೀನು ಹೇಳಿದ ಹಾಗೆ ಮಾಡ್ತೀನಿ. ನೀನು ಯಾವ ಥರ ಇರೋ ಅಂತೀಯೋ ಆ ಥರ ಇರ್ತೀನಿ. ಪ್ಲೀಸ್ ಪ್ಲೀಸ್ ಅಗಸ್ತ್ಯ, ನನ್ನನ್ನು ಲವ್ ಮಾಡು. ನೇಹ, ಪ್ರೀತಿ ತಾನಾಗೆ ಹುಟ್ಟಬೇಕು, ಫೋರ್ಸ್ಫುಲಿಯಾಗಿ ಮಾಡೋಕ್ಕೆ ಹೋಗಬಾರ್ದು. ನಾನು ಬಡವ, ನೀನು ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಲ್ ಮಗಳು. ನನಗೂ ನಿನಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಭೂಮಿ ಮತ್ತು ಆಕಾಶ ಯಾವತ್ತಾದರೂ ಒಂದಾಗೋಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಥರ ನಾವಿಬ್ಬರು ಯಾವತ್ತೂ ಒಂದಾಗಲ್ಲ, ಅರ್ಥ ಮಾಡ್ಕೊ. ನೀನು ಬಡವ, ನಾನು ಶ್ರೀಮಂತಳು, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ನಾನು ನಿನ್ನನ್ನು ಪ್ರೀತಿ ಮಾಡೋದು. ಅದನ್ನು ಬಿಟ್ಟು ನನಗೆ ಬೇರೆ ಯಾವುದೂ ಗೊತ್ತಿಲ್ಲ. ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ ನೇಹ. ನಾವಿಬ್ಬರು ಒಂದಾಗೋಕ್ಕೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ಅಂತ ಅವನು ಹೇಳಿದಾಗ ನೇಹ ಪ್ಲಾನ್ ಬಿ ಅನ್ನು ಎಕ್ಸಿಕ್ಯೂಟ್ ಮಾಡಲು ಮುಂದಾದಳು.
ಅಲ್ಲೇ ಇದ್ದ ಚಾಕುವನ್ನು ಎತ್ತಿಕೊಂಡು ತನ್ನ ಕುತ್ತಿಗೆಯ ಹತ್ತಿರ ಹಿಡಿದು, ಈಗಲಾದ್ರೂ ಹೇಳು ಅಗಸ್ತ್ಯ, ನೀನನ್ನು ಲವ್ ಮಾಡ್ತೀಯ ಅಲ್ವೋ? ನೇಹ, ಏನ್ ಮಾಡ್ತಾ ಇದೀಯಾ? ಕೊಡುವ ಚಾಕುನ. ಇಲ್ಲ, ಕೊಡಲ್ಲ. ನೀನೆಲ್ಲ ಲವ್ ಮಾಡ್ತೀಯೋ ಇಲ್ವೋ ಅಂತ ಮೊದಲು ಹೇಳು, ಆಮೇಲೆ ನಿನಗೆ ಚಾಕುನ ಕೊಡ್ತೀನಿ. ನೇಹ, ತಮಾಷೆ ಮಾಡಬೇಡ, ಏಟಾಗುತ್ತೆ, ಕೊಡುವ ಚಾಕುನ. ಕೊಡಲ್ಲ ಅಂದರೆ ಕೊಡಲ್ಲ. ನೀನು ನಾನು ಲವ್ ಮಾಡ್ತೀನಿ ಅಂತ ಹೇಳೋ ತನಕ ನಾನು ಈ ಚಾಕುನ ಕೊಡಲ್ಲ ಅಂತ ಹೇಳಿ ಚಾಕುನ ಕುತ್ತಿಗೆಯ ತೀರ ಸಮೀಪ ತಂದಳು. ಆಗ ಕುತ್ತಿಗೆಯಿಂದ ರಕ್ತ ಬರಲು ಶುರುವಾಯಿತು. ಇದನ್ನು ನೋಡಿದ ಅಗಸ್ತ್ಯ ಗಾಬರಿಕೊಂಡು, ನೇಹ, ರಕ್ತ ಬರ್ತಾ ಇದೆ, ಕೊಡುವ ಚಾಕುನ. ಈಗ ಸ್ವಲ್ಪ ರಕ್ತ ಬರ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನನ್ನ ಪ್ರಾಣ ಹೋಗುತ್ತೆ, ಆಮೇಲೆ ಬೇಕಾದ್ರೆ ನೀನು ನೆಮ್ಮದಿಯಾಗಿ ಇರು. ನನ್ನದೊಂದು ಕೊನೆಯ ಆಸೆ ಇದೆ, ಅದನ್ನಾದರೂ ನೆರವೇರಿಸು ಪ್ಲೀಸ್. ನಾನು ಸತ್ತ ಮೇಲೆ ನನ್ನ ಹೆಣಕ್ಕೆ ನೀನೇ ತಾಳಿ ಕಟ್ಟಬೇಕು, ಅದೇ ನನ್ನ ಆಸೆ. ನನ್ನ ಆಸೆ ನೆರವೇರಿಸ್ತೆ ಅಲ್ವಾ ಅಗಸ್ತ್ಯ ಅಂತ ಹೇಳಿ ಚಾಕುನ ಮತ್ತೆ ಕುತ್ತಿಗೆಗೆ ಚುಚ್ಚತೊಡಗಿದಳು. ವಿಧಿ ಇಲ್ಲದೆ ಅಗಸ್ತ್ಯ, ನೇಹ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ಈಗಲಾದರೂ ಆ ಚಾಕುನ ಕೊಡು. ಎಲ್ಲಿ, ಇನ್ನೊಂದ್ಸಲ ಹೇಳು. ನಾನು ನಿನ್ನನ್ನು ಪ್ರೀತಿಸ್ತೀನಿ, ಐ ಲವ್ ಯು ನೇಹ. ನಿಜವಾಗ್ಲೂ ಅಗಸ್ತ್ಯ, ನೀನನ್ನು ಪ್ರೀತಿಸ್ತೀಯಾ? ನಿಜವಾಗ್ಲೂ ನೇಹ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅವನು ಹೇಳಿದಾಗ ನೇಹ ಚಾಕು ಬಿಸಾಕಿ ಅವನನ್ನು ತಬ್ಬಿಕೊಂಡಳು. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಗಸ್ತ್ಯ? ಖುಷಿನ ತಡೆದುಕೊಳ್ಳಕ್ಕಾಗ್ತಾ ಇಲ್ಲ. ಐ ಲವ್ ಯು ಸೋ ಮಚ್ ಅಗಸ್ತ್ಯ. ನನ್ನ ಬರ್ತ್ಡೇಗೆ ಇವತ್ತು ನೀನು ದೊಡ್ಡ ಗಿಫ್ಟ್ ಕೊಟ್ಬಿಟ್ಟೆ. ಈ ಗಿಫ್ಟನ್ನು ನಾನು ಯಾವತ್ತೂ ಮರೆಯಲ್ಲ. ಅದೆಲ್ಲ ಆಮೇಲೆ ಮಾತಾಡೋಣ ನೇಹ, ಮೊದಲು ಫಸ್ಟ್ ಏಡ್ ಮಾಡಬೇಕು. ನಡಿ, ಹಾಸ್ಪಿಟಲ್ಗೆ ಹೋಗೋಣ. ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಯಾರಾದರೂ ಹಾಸ್ಪಿಟಲ್ಗೆ ಹೋಗ್ತಾರ? ನೀ ನನಗೆ ಪ್ರೀತಿ ಎಂಬ ಮದ್ದು ಕೊಟ್ಟಾಯ್ತು, ಇನ್ಮೇಲೆ ನನಗೆ ಏನೂ ಆಗಲ್ಲ ಅಂತ ಹೇಳಿದ ಅವಳು ಅಲ್ಲೇ ಇದ್ದ ಪೇಟರ್ಗೆ ಕರೆದು ಫಸ್ಟ್ ಏಡ್ ಮಾಡುವಂತೆ ಹೇಳಿದಳು. ಇದೆಲ್ಲ ಆಗುತ್ತೆ ಅಂತ ಅವಳಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಎಲ್ಲ ಅರೇಂಜ್ಮೆಂಟನ್ನು ಮೊದಲೇ ಮಾಡಿದ್ದಳು. ಅಗಸ್ತ್ಯ ಇನ್ನೂ ಕೂಡ ಗಾಬರಿಯಾಗೇ ಇದ್ದನು. ನೇಹ, ನೋವಾಗ್ತಾ ಇದೆಯಾ? ಯಾಕೆಷ್ಟು ಗಾಬರಿ ಆಗಿದೆಯಾ ಅಗಸ್ತ್ಯ? ನೀನು ಜೊತೆಗಿರ್ಬೇಕಾದ್ರೆ ನನಗೆ ಯಾವ ನೋವು ಕೂಡ ಆಗಲ್ಲ. ನೀನು ಯಾವಾಗಲೂ ಹೀಗೇನೆ ನನ್ನ ಜೊತೆ ಇರಬೇಕು. ಇರ್ತೀಯ ಅಲ್ವಾ ಅಗಸ್ತ್ಯ? ಇರ್ತೀನಿ ನೇಹ, ಜೀವನದ ಕೊನೆ ತನಕ ನಿನ್ನ ಜೊತೆಗೇನೆ ಇರ್ತೀನಿ. ಜೀವನದ ಕೊನೆ ತನಕ ಇರ್ತಾನಂತೆ ಫೂಲ್. ನಿನ್ನ ಜೀವ ತೆಗಿಯೋಕ್ಕೇನೆ ನಾನು ಬಂದಿರೋದು ಕಣೋ. ಇನ್ನು ಸ್ವಲ್ಪ ದಿನ ನಿನ್ನ ಜೊತೆ ಹೀಗೇನೆ ಪ್ರೀತಿಯ ನಾಟಕ ಮಾಡ್ಕೊಂಡಿರ್ತೀನಿ. ನೀನು ಯಾವಾಗ ಪೂರ್ತಿಯಾಗಿ ನನ್ನ ಪ್ರೀತಿಯಲ್ಲಿ ಬೀಳುತ್ತೀಯೋ ಆವತ್ತೇ ನಿನ್ನನ್ನು ನನ್ನ ಲೈಫ್ನಿಂದ ಕಿತ್ತಾಕ್ಬಿಡ್ತೀನಿ. ನಾನಿವತ್ತು ನಾಟಕ ಮಾಡಿಕೊಂಡು ನಿನ್ನ ಪ್ರೀತಿಗೋಸ್ಕರ ಯಾವ ರೀತಿ ಬೇಕ್ ಮಾಡಿದ್ನೋ ಅದೇ ಥರ ನೀನು ಕೂಡ ನನ್ನ ಪ್ರೀತಿಗಾಗಿ ಬೇಕ್ ಮಾಡಬೇಕು. ಆಗ ನನಗೆಲ್ಲರಿದ್ರೂ ನಿನ್ನನ್ನು ಇನ್ಸಲ್ಟ್ ಮಾಡಿ ಈ ಕಾಲೇಜಿನಿಂದಲೂ ಹೊರಗೆ ಹಾಕ್ಬಿಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸಂತೋಷ ಪಡತೊಡಗಿದಳು. ನೇಹ ಮೌನವಾಗಿರುವುದನ್ನು ಗಮನಿಸಿದ ಅವನು, ಯಾಕೆ ಮೌನವಾಗಿದೆಯಾ ನೇಹ? ನೋವು ಏನಾದರೂ ಜಾಸ್ತಿ ಆಗ್ತಾ ಇದೆಯಾ? ಆಗಲೇ ಹೇಳಿದ್ದೆ ಅಲ್ವಾ ಅಗಸ್ತ್ಯ, ನೀನು ಇರಬೇಕಾದ್ರೆ ನನಗೆ ಯಾವ ನೋವು ಕೂಡ ಆಗಲ್ಲ. ಈಗ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅವನ ಮೈಂಡ್ ಡೈವರ್ಟ್ ಮಾಡಿ ಇಬ್ಬರು ಬರ್ತ್ಡೇ ಸೆಲೆಬ್ರೇಷನ್ ಮಾಡತೊಡಗಿದರು. ಇತ್ತ ಗಗನ್ ಜೊತೆ ಮನೆಗೆ ಹೊರಟ ಆದ್ಯಳ ಮನಸ್ಸೇ ಸರಿ ಇರಲಿಲ್ಲ. ಬ್ರೋ, ಅವಳು ಏನಾದರೂ ಕಿತಾಪತಿ ಮಾಡೇ ಮಾಡ್ತಾಳ. ಅಗಸ್ತ್ಯನ್ಗೆ ಏನಾದರೂ ಮಾಡಿದರೆ ಏನು ಮಾಡೋದು? ಟೆನ್ಷನ್ ಮಾಡ್ಕೋಬೇಡ ಆದ್ಯ, ಸದ್ಯಕ್ಕೆ ಅವಳು ಅವನಿಗೆ ಏನು ಮಾಡೋಕ್ಕಿಲ್ಲ. ಆದರೆ ಪ್ರೀತಿ ಅಂತ ಅವನು ತಲೆ ಕೆಡಿಸಿದ್ರೆ ಸ್ವಲ್ಪ ಕಷ್ಟ. ಅಗೂ ಅವಳನ್ನು ಲವ್ ಮಾಡ್ತಾನ? ಪಾಸಿಬಲೇ ಇಲ್ಲ. ಏನು ಹೇಳೋಕ್ಕಾಗಲ್ಲ ಆದ್ಯ. ಅವಳು ಬದಲಾಗಿರೋದಂತ ಶುದ್ಧ ಸುಳ್ಳು. ಅವತ್ತು ಕೊಟ್ಟಿದ್ದ ಏಟಿಗಂತೂ ಖಂಡಿತ ಸೇಡು ತೀರಿಸ್ಕೊಳ್ತಾಳೆ. ಅಗಸ್ತ್ಯನ್ಗೆ ಎಷ್ಟು ಹೇಳಿದ್ರು ನಮ್ಮ ಮಾತನ್ನು ಕೇಳೋದೇ ಇಲ್ಲ ಅಂತಾನೆ. ಅವಳು ಒಳ್ಳೆಯವಳು ಅಲ್ಲ ಅಂತ ಹೇಗೆ ಅವನಿಗೆ ತಿಳಿ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಅವಳೇನಾದರೂ ಆಗುನ ತಲೆ ಕೆಡಿಸಿ ಲವ್ವಲ್ಲಿ ಬೀಳೋ ಹಾಗೆ ಮಾಡಿದ್ರೆ ಏನು ಮಾಡೋದು ಬ್ರೋ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಅದೇ. ಏನಾದರೂ ಮಾಡಲೇಬೇಕು, ಇಲ್ಲಾಂದರೆ ಅವಳು ಅಗಸ್ತ್ಯನ ನಮ್ಮಿಂದ ದೂರ ಮಾಡಿಬಿಡ್ತಾಳೆ. ಆಮೇಲೆ ಅಗಸ್ತ್ಯ ಅವಳು ಹೇಳಿದ್ದಾನೆ ಕೇಳ್ತಾನೆ, ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಥರ ಆಗ್ಬಾರ್ದು ಬ್ರೋ. ನೀನೇ ಏನಾದರೂ ಮಾಡಿ ಅಗು ನಮ್ಮ ಮಾತು ಕೇಳೋ ಹಾಗೆ ಮಾಡು. ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆದ್ಯ, ನೀನು ಕೂಡ ಪ್ರಯತ್ನ ಮಾಡಬೇಕು. ಆಗಲೇ ನಾವು ಅಗಸ್ತ್ಯನ ಅವಳ
ಮುಷ್ಟಿಯಿಂದ ಬಿಡಿಸ್ಕೊಳಕ್ಕಾಗೋದು. ನಾನು ಪ್ರಯತ್ನ ಮಾಡ್ತೀನಿ ಬ್ರೋ. ವಿಷಯ ಏನಾದರೂ ಕೈ ಮೀರಿ ಹೋದರೆ ಅಪ್ಪ ಅಮ್ಮನಿಗೆ ವಿಷಯ ಹೇಳೋಕ್ಕೆ ಸೋಳಲ್ಲ ನಾನು. ಸರಿ ಅತ್ತೆ, ಮನೆ ಬಂತು, ನೀನು ಹೊರಡು, ನಾಳೆ ಸಿಗೋಣ ಅಂತ ಹೇಳಿ ಅವನು ಆದ್ಯಳನ್ನು ಮನೆಗೆ ಡ್ರಾಪ್ ಮಾಡಿ ತನ್ನ ಮನೆಗೆ ಹೊರಟನು. ಕಥೆ ಮುಂದುವರಿಯುವುದು. ಆದ್ಯ ಮತ್ತು ಗಗನ್ ಅಗಸ್ತ್ಯನನ್ನು ನೇಹಾಳ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.